ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ಕ್ಲಾಸ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ನೌನ್, ಪ್ರನೌನ್ ಹಾಗೆಯೇ ಅಡ್ಜೆಕ್ಟಿವ್, ಅವುಗಳ ಟೈಪ್ಸ್ಗಳು, ಎಕ್ಸಾಂಪಲ್ಸ್ನ ನೋಡಿದ್ದೇವೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಹೋಗೋಣ. ದ್ಯಾಟ್ ಈಸ್ ವರ್ಬ್. ನಾವು ವರ್ಬ್ನ ಕನ್ನಡದಲ್ಲಿ ಕ್ರಿಯಾಪದ ಅಂತ ಕರಿತೀವಿ. ಸೊ ವರ್ಬ್ ಇಲ್ಲದೆ ನಾರ್ಮಲ್ ಆಗಿ ಇಂಗ್ಲೀಷ್ನ ಮಾತನಾಡೋದಕ್ಕೆ ಆಗೋದಿಲ್ಲ. ವರ್ಬ್ ಅಂದರೆ ಕ್ರಿಯೆಯನ್ನು ಸೂಚಿಸುವ ಪದ. ನಾವು ಕನ್ನಡದಲ್ಲಿ ಗೊತ್ತಿದೆ ಅಲ್ಲ, ಕ್ರಿಯಾಪದ ಎಂದರೇನು. ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ಅಥವಾ ಕೆಲಸವನ್ನು ಸೂಚಿಸುವ ಪದಗಳಿಗೆ ಕ್ರಿಯಾಪದ ಅಂತ ಕರಿತೀವಿ. ಅದೇ ರೀತಿ ಇಂಗ್ಲೀಷ್ನಲ್ಲಿ ವರ್ಬ್ಸ್ ಅಂತೀವಿ. ವರ್ಬ್ಸ್ ಆರ್ ವರ್ಡ್ಸ್ ದ್ಯಾಟ್ ಡಿನೋಟ್ ಆ್ಯಕ್ಷನ್ ಆರ್ ವರ್ಕ್ ಆರ್ ಸ್ಟೇಟ್ ಆಫ್ ಬೀಯಿಂಗ್ ಆಫ್ ಸಬ್ಜೆಕ್ಟ್. ಸೊ ವರ್ಬ್ ಅಂದರೆ ಏನು? ಇಂಗ್ಲೀಷ್ನಲ್ಲಿ ತುಂಬ ಪದಗಳಿಗೆ ವರ್ಬ್ಸ್ ಅಂತೀವಿ. ಕೇವಲ ಕೆಲಸವನ್ನು ಸೂಚಿಸುವ ಪದಗಳಿಗೆ ಮಾತ್ರ ನಾವು ವರ್ಬ್ಸ್ ಅನ್ನಲ್ಲ. ಆದರೆ ಈಗ ಯಾವ ಸ್ಥಿತಿಯಲ್ಲಿದೆ, ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಯಾವ ಸ್ಥಿತಿಯಲ್ಲಿದೆ ಹೇಳುವ ಪದಗಳಿಗೂ ಕೂಡ ವರ್ಬ್ಸ್ ಅಂತೀವಿ. ಮತ್ತು ಕೆಲಸಗಳನ್ನು, ಕಾರ್ಯಗಳನ್ನು ಅಥವಾ ಕ್ರಿಯೆಯನ್ನು ಸೂಚಿಸುವ ಪದಗಳಿಗೂ ಕೂಡ ವರ್ಬ್ಸ್ ಅಂತೀವಿ. ವರ್ಬ್ನ ಎಕ್ಸಾಂಪಲ್ ಮತ್ತು ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಆ್ಯಕ್ಷನ್ ವರ್ಬ್, ಸೆಕೆಂಡ್ ಲಿಂಕಿಂಗ್ ವರ್ಬ್, ಥರ್ಡ್ ಹೆಲ್ಪಿಂಗ್ ವರ್ಬ್. ಸೊ ಇಂಗ್ಲೀಷ್ ವರ್ಬ್ನಲ್ಲಿ 3 ಟೈಪ್ಸ್ ಇದೆ. ಫಸ್ಟ್ ಒನ್ ಆ್ಯಕ್ಷನ್ ವರ್ಬ್. ಆ್ಯಕ್ಷನ್ ವರ್ಬ್ ಅಂದರೆ ಏನು? ಸೊ ಆ್ಯಕ್ಷನ್ ಅಂದರೆ ಕ್ರಿಯೆ. ಆ್ಯಕ್ಷನ್ ವರ್ಬ್ಸ್ ಆರ್ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಆ್ಯಕ್ಷನ್ ಆರ್ ವರ್ಕ್. ಕೆಲಸ ಅಥವಾ ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ಮಾತ್ರ ಆ್ಯಕ್ಷನ್ ವರ್ಬ್ ಅಂತ ಹೇಳ್ತೀವಿ. ಇದು ನಮಗೆ ಗೊತ್ತಿದೆ. ಸೊ ಯಾವ್ದ್ಯಾವುದು? ಎಕ್ಸಾಂಪಲ್: ಗಿವ್, ಈಟ್, ವಾಕ್, ಕ್ಯಾಚ್, ಡ್ರೀಮ್, ಡ್ರಿಂಕ್, ಲರ್ನ್, ರನ್, ರೀಡ್, ಟ್ರಾವೆಲ್, ಗೋ, ಸ್ಟಾರ್ಟ್, ಟೀಚ್ ಎಕ್ಸೆಟ್ರಾ. ಸೊ ಇವೆಲ್ಲನ ಆ್ಯಕ್ಷನ್ ವರ್ಬ್ಸ್ ಅಂತ ಹೇಳ್ತೀವಿ. ಗಿವ್ ಅಂದರೆ ಕೊಡು, ತಿನ್ನು, ನಡೆ, ಕ್ಯಾಚ್ ಹಿಡಿ, ಕನಸು ಕಾಣು, ಕುಡಿ, ಕಲಿ, ಓಡು, ಓದು, ಪ್ರಯಾಣ ಮಾಡು, ಹೋಗು, ಆರಂಭಿಸು, ಕಳಿಸು. ಈ ರೀತಿಯ ಕ್ರಿಯೆಯನ್ನು, ಕೆಲಸವನ್ನು ಸೂಚಿಸುವ ಪದಗಳು ಅಂತ ಹೇಳ್ತೀವಿ. ಸೆಕೆಂಡ್ ಟೈಪ್ ಲಿಂಕಿಂಗ್ ವರ್ಬ್. ಏನನ್ನು ಲಿಂಕ್ ಮಾಡುತ್ತೆ ಅಂತ ನೋಡೋಣ. ಆ ಲಿಂಕಿಂಗ್ ವರ್ಬ್ ಕನೆಕ್ಟ್ಸ್ ದ ಸಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್ ಟು ಅ ನೌನ್ ಆರ್ ಅಡ್ಜೆಕ್ಟಿವ್. ಒಂದು ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಇರುತ್ತೆ ಅಂದರೆ ಕರ್ತೃ, ಅದನ್ನು ನೌನ್ ಅಥವಾ ಅಡ್ಜೆಕ್ಟಿವ್ಗೆ ಕನೆಕ್ಟ್ ಮಾಡುವ ವರ್ಬ್ಗೆ ಅಥವಾ ಪದಗಳಿಗೆ ಲಿಂಕಿಂಗ್ ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್: ಈಸ್, ಆಮ್, ಆರ್, ವಾಸ್, ವ್ಯಾರ್, ಬಿ, ಬೀನ್, ಬೀಯಿಂಗ್, ಬಿಕಮ್. ಹಿಸ್ ಅಂದರೆ ಬೀನ ಮತ್ತೊಂದು ರೂಪ. ಇಂಗ್ಲೀಷ್ನಲ್ಲಿ ಒಂದು ವರ್ಡ್ ಇದೆ ಅಲ್ಲ, BEEB ಅಂತ, ಅದರ ಫಾರ್ಮ್ ಇವೆಲ್ಲ. ಹಿಸ್ ಅಂದರೆ ಇರುವುದು. ಹಿ ಈಸ್ ಅ ಬಾಯ್, ಶಿ ಈಸ್ ಅ ಗರ್ಲ್. ಸೊ ಈಗ ಏನಾಗಿದ್ದಾನೆ, ಸ್ಟೇಟ್ ಏನಾಗಿದೆ ಅಂತ ಹೇಳ್ತಾ ಇದೆ. ಅದೇ ತರಹ ಐ ಆಮ್ ಕೂಡ, ಐ ಆಮ್ ಅ ಟೀಚರ್ ಅಲ್ವಾ, ನಾನೇನು ಅನ್ನೋದನ್ನ ಹೇಳ್ತಾ ಇದೆ. ಸೊ ನಾನೇನು ಅನ್ನೋದು ಸ್ಟೇಟ್ ಅಲ್ವಾ, ಐ ಆಮ್ ಅನ್ನೋದು ಹೇಳ್ತಾ ಇದೆ. ಆದ್ದರಿಂದ ಲಿಂಕಿಂಗ್ ವರ್ಬ್ ಆರ್ ವಾಸ್, ವ್ಯಾರ್, ಬಿ, ಬೀನ್, ಬೀಯಿಂಗ್, ಬಿಕಮ್ ಇವೆಲ್ಲವೂ ಲಿಂಕ್ ಮಾಡುತ್ತೆ ಸಬ್ಜೆಕ್ಟ್ಗೆ ನೌನ್ ಅಥವಾ ಅಡ್ಜೆಕ್ಟಿವ್ನ. ಇನ್ನಷ್ಟು ಎಕ್ಸಾಂಪಲ್ಸ್ ನೋಡೋಣ. ಲುಕ್, ಸೌಂಡ್, ಸ್ಮೆಲ್, ಟೇಸ್ಟ್, ಫೀಲ್ ಇವು ಕೂಡ ಲಿಂಕಿಂಗ್ ವರ್ಬ್ಸ್. ಅಪೇರ್, ಗ್ರೋ, ರಿಮೈನಿಂಗ್, ಸೀಮ್, ಸ್ಟೇ, ಟರ್ನ್, ಪ್ರೂವ್ ಇವು ಕೂಡ ಲಿಂಕಿಂಗ್ ವರ್ಬ್ಸ್ಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸಮ್ ಎಕ್ಸಾಂಪಲ್ ಸೆಂಟೆನ್ಸ್ನ ನೋಡೋಣ. ದ ಫುಡ್ ಟೇಸ್ಟ್ ಡಿಲಿಷಿಯಸ್. ಅಂಡರ್ಲೈನ್ ಮಾಡಿರುವಂತಹ ವರ್ಬ್ ಲಿಂಕಿಂಗ್ ವರ್ಬ್. ಫುಡ್ ಅನ್ನೋದು ಸಬ್ಜೆಕ್ಟ್, ಡಿಲಿಷಿಯಸ್ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್. ಡಿಲಿಷಿಯಸ್ ಅಂದರೆ ಹೇಗಿದೆ, ಫುಡ್ ತುಂಬ ಸ್ವಾದಿಷ್ಟವಾಗಿದೆ, ಊಟ ಸ್ವಾದಿಷ್ಟವಾಗಿದೆ, ರುಚಿಯಾಗಿದೆ ಅನ್ನೋದನ್ನ ಇಂಗ್ಲೀಷ್ನಲ್ಲಿ ದ ಫುಡ್ ಟೇಸ್ಟ್ ಡಿಲಿಷಿಯಸ್ ಅಂತೀವಿ. ಫುಡ್ ಹೇಗಿದೆ, ಡಿಲಿಷಿಯಸ್ ಆಗಿದೆ. ಇವೆರಡನ್ನ ಕನೆಕ್ಟ್ ಮಾಡ್ತಾ ಇರುವ ವರ್ಡ್ ಯಾವುದು? ಟೇಸ್ಟ್. ಆದ್ದರಿಂದ ಇದು ಲಿಂಕಿಂಗ್ ವರ್ಬ್. ದ ಡಾಗ್ ಈಸ್ ಅ ಪೆಟ್. ನಾಯಿ ಒಂದು ಸಾಕು ಪ್ರಾಣಿ. ಸೊ ಈಸ್ ಅನ್ನೋದು ಇಲ್ಲಿ ಲಿಂಕಿಂಗ್ ವರ್ಬ್ ಆಯಿತು. ಯಾಕೆ? ಡಾಗ್ ಆ್ಯಂಡ್ ಪೆಟ್ನ ಲಿಂಕ್ ಮಾಡ್ತಾ ಇದೆ. ಶಿ ಅಪೇರ್ಸ್ ಕ್ವಾಟ್. ಅವಳು ಶಾಂತವಾಗಿರೋ ಥರ ಕಾಣ್ತಾ ಇದೆ. ಅಪೇರ್ಸ್ನ ಮತ್ತೊಂದು ಅರ್ಥ ಅಂದರೆ ಕಾಣಿಸುವುದು. ಬಟ್ ಇಲ್ಲಿ ಏನಿದೆ, ಶಿ ಅಪೇರ್ಸ್ ಕ್ವಾಟ್ ಅಂದರೆ ಅವಳು ಶಾಂತವಾಗಿರೋ ಥರ ಕಾಣ್ತಾ ಇದ್ದಾಳೆ. ಸೊ ಇರೋ ಥರ ಅನ್ನೋ ಅರ್ಥನ ಅಪೇರ್ಸ್ ಅನ್ನೋ ವರ್ಡ್ಸ್ ಕೊಡ್ತಾ ಇದೆ. ಶಿ ಅನ್ನೋ ಅಂಥ ಸಬ್ಜೆಕ್ಟ್ಗೆ ಕ್ವೈಟ್ ಅನ್ನೋ ಅಡ್ಜೆಕ್ಟಿವ್ನ ಈ ವರ್ಡ್ ಕನೆಕ್ಟ್ ಮಾಡ್ತಾ ಇದೆ. ಈ ಲುಕ್ಸ್ ವೆರಿ ಹ್ಯಾಪಿ. ಲುಕ್ ಅನ್ನೋದು ಇಲ್ಲಿ ಲಿಂಕಿಂಗ್ ವರ್ಬ್. ಶೂ ಸ್ಮೆಲ್ ವೆರಿ ಬ್ಯಾಡ್. ಶೂ ತುಂಬ ವಾಸನೆ ಬರ್ತಾ ಇದೆ. ಈ ಸ್ಮೆಲ್ಸ್ ಅನ್ನೋ ವರ್ಡ್ ಲಿಂಕಿಂಗ್ ವರ್ಬ್. ಇಲ್ಲಿ ಮೇಲಿರುವಂತಹ ಮತ್ತಷ್ಟು ಲಿಂಕಿಂಗ್ ವರ್ಬ್ಸ್ ತಗೊಂಡು ನೀವು ಕೂಡ ಸೆಂಟೆನ್ಸ್ನ ಫಾರ್ಮೆಟ್ ಮಾಡೋದಕ್ಕೆ ಟ್ರೈ ಮಾಡಿ. ಥರ್ಡ್ ಟೈಪ್ ನೋಡೋಣ. ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ನ ಆಕ್ಸಿಲರಿ ವರ್ಬ್ ಅಂತಲೂ ಕರೀತಾರೆ. ಆಕ್ಸಿಲರಿ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ ಆರ್ ಯೂಸ್ಡ್ ಬಿಫೋರ್ ಆ್ಯಕ್ಷನ್ ಆರ್ ಲಿಂಕಿಂಗ್ ವರ್ಬ್ಸ್ ಟು ಕನ್ವೆ ಅಡಿಷನಲ್ ಇನ್ಫಾರ್ಮೇಷನ್.
ಸೊ ಲಿಂಕಿಂಗ್ ವರ್ಬ್ಸ್ ಹಿಂದೆ ಆ್ಯಕ್ಷನ್ ವರ್ಬ್ಸ್ ಹಿಂದೆ ಯೂಸ್ ಮಾಡುವಂತಹ ವರ್ಬ್ಸ್ಗಳು. ಫಾರ್ ಎಕ್ಸಾಂಪಲ್ ಈಸ್, ಆ್ಯಮ್, ಆರ್, ವಾಸ್, ವ್ಯಾರ್, ಬಿ, ಬೀನ್, ಬೀಯಿಂಗ್. ಸೊ ಇವೆಲ್ಲ ಲಿಂಕಿಂಗ್ ವರ್ಬ್ಸ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀವಿ ಅಲ್ವಾ. ಇವೆಲ್ಲ ವರ್ಬ್ಸ್ಗಳು ಕೂಡ ಹೆಲ್ಪಿಂಗ್ ವರ್ಬ್ಸ್ಗಳೇ. ಮತ್ತು ಡೂ, ಡಸ್, ಡಿಡ್ ಇವು ಕೂಡ ಹೆಲ್ಪಿಂಗ್ ವರ್ಬ್. ಡೂ ಇಂದ ಎಕ್ಸಾಂಪಲ್ ಕೊಡಬೇಕು ಅಂದರೆ ಡೂ ಯು ನೋ ದಿಸ್ ಆನ್ಸರ್ ಅಂತ ಹೇಳ್ಬೋದು. ಡೂ ಯು ನೋ, ನಿನಗೆ ಗೊತ್ತಿದೆಯಾ ಇದರ ಉತ್ತರ, ಈ ಥರ. ಡಸ್, ಡಸ್ ಶೀ ಕಮ್ಮಿಂಗ್ ಯುವರ್ ಹೋಮ್, ಅವಳು ನಿಮ್ಮ ಮನೆಗೆ ಬರುತ್ತಾಳೆ. ಇಲ್ಲಿ ಡೂ, ಡಸ್, ಡಿಡ್ ಅನ್ನುವಂಥ ವರ್ಬ್ಸ್ಗಳು ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್. ಅದೇ ರೀತಿ ಹ್ಯಾಸ್, ಹ್ಯಾವ್, ಹ್ಯಾಡ್ ಕೂಡ. ನೆಕ್ಸ್ಟ್ ಆ್ಯಡ್ವರ್ಬ್, ಕನ್ನಡದಲ್ಲಿ ಕ್ರಿಯೆ ವಿಶೇಷಣ ಅಂತ ಕರಿತೀವಿ. ಇಲ್ಲಿ ಆ್ಯಡ್ವರ್ಬ್ ಅನ್ನೋ ವರ್ಡ್ನ ನೋಡಿ, ವರ್ಬ್ಗೆ ಡಿ ಸೇರಿಸಿದ್ದಾರೆ ಅಲ್ವಾ. ಆ್ಯಡ್ವರ್ಬ್ ಅಂದರೆ ವರ್ಬ್ನ ವಿಶೇಷತೆ ಹೇಳುತ್ತೆ, ಕ್ರಿಯೆಯ ವಿಶೇಷತೆಯನ್ನು ಹೇಳುತ್ತೆ. ಕ್ರಿಯೆ ಹೇಗೆ ನಡೀತಾ ಇದೆ, ಒಂದು ಕೆಲಸ ಹೇಗೆ ನಡೀತಾ ಇದೆ ಅಂತ ಹೇಳುವ ಪದಗಳಿಗೆ ನಾವು ಆ್ಯಡ್ವರ್ಬ್ಸ್ ಅಂತ ಕರಿತೀವಿ. ಆ್ಯನ್ ಆ್ಯಡ್ವರ್ಬ್ ಇಸ್ ಅ ವರ್ಡ್ that is used to modify or limit the meaning of a verb or an adjective. ನೀವಿಲ್ಲಿ ಸೆಂಟೆನ್ಸ್ ನೆನಪಿಟ್ಟುಕೊಳ್ಳೋದಕ್ಕಿಂತ ಜಾಸ್ತಿ, ಡೆಫಿನೇಷನ್ ನೆನಪಿಟ್ಟುಕೊಳ್ಳೋದಕ್ಕಿಂತ ಜಾಸ್ತಿ ಅರ್ಥ ಮಾಡಿಕೊಳ್ಳಿ ಆ್ಯಡ್ವರ್ಬ್ ಅಂದರೆ ಏನು ಅಂತ. ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ ನೋಡಿ. ಆ್ಯಡ್ವರ್ಬ್ ಏನು ಮಾಡುತ್ತೆ, ವರ್ಬ್ಸ್ ಅಥವಾ ಆ್ಯಡ್ಜೆಕ್ಟಿವ್ನ ಅರ್ಥವನ್ನು ಮಾಡಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡೋಣ. ಗೋ ಸ್ಲೋಲಿ, ಸ್ಲೋಲಿ ಅನ್ನೋದು ವರ್ಬ್. ಹೇಗೆ ಹೋಗ್ತಾ ಇದ್ದಾನೆ, ಹೇಗೆ ಹೋಗಬೇಕು ಅನ್ನೋದನ್ನ ಹೇಳ್ತಾ ಇದೆ. ಸ್ಲೋಲಿ, ನಿಧಾನವಾಗಿ ಹೋಗು. ಸ್ಲೋಲಿ ಅನ್ನೋದು ಆ್ಯಡ್ವರ್ಬ್ ಆಯಿತು ಅಲ್ವಾ. ಹೋಗುವ ಕ್ರಿಯೆ ಹೇಗೆ ನಡೀತಾ ಇದೆ, ನಿಧಾನವಾಗಿ ನಡೀತಾ ಇದೆ. ಸ್ಲೋಲಿ ಆ್ಯಡ್ವರ್ಬ್. ಇನ್ನೊಂದು ಇಲ್ಲಿ ಗಮನಿಸಿದರೆ ಸ್ಲೋ ಅನ್ನೋ ವರ್ಡ್ಗೆ ವೈ ಸೇರಿಸಿದ್ದಾರೆ ಅಲ್ವಾ. ಆದ್ದರಿಂದ ನಾರ್ಮಲ್ ಆಗಿ ಆ್ಯಡ್ವರ್ಬ್ಗಳು ಎಡ್ಜೆಕ್ಟಿವ್ಗೆ ವೈ ಸೇರಿಸಿದರೆ ಆಗೋಗುತ್ತೆ. ಸ್ಲೋ ಅನ್ನೋದು ಎಡ್ಜೆಕ್ಟಿವ್ ಅಲ್ವಾ, ವೈ ಸೇರಿಸಿದರೆ ಸ್ಲೋಲಿ ಆಗೋಗುತ್ತೆ, ವೈ ಸೇರಿಸಿದರೆ ಆ್ಯಡ್ವರ್ಬ್ ಆಗೋಗುತ್ತೆ. ಲುಕ್ ಕೇರ್ಫುಲಿ ಅಂದರೆ ಗಮನವಿಟ್ಟು ನೋಡು. ನೋಡು ಆದರೆ ಗಮನವಿಟ್ಟು ನೋಡು. ಹೇಗೆ ನೋಡಬೇಕು ಅಂತ ಹೇಳ್ತಾ ಇದೆ ವರ್ಡ್, ಗಮನವಿಟ್ಟು ಕೇರ್ಫುಲ್ಲಾಗಿ ನೋಡು. ಸೊ ಇಲ್ಲಿ ನೋಡಿ, ಲುಕ್ ಅನ್ನೋದು ವರ್ಬ್, ಕೇರ್ಫುಲಿ ಅನ್ನೋದು ಆ್ಯಡ್ವರ್ಬ್. ಐ ನೆವರ್ ಲೈ, ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಸೊ ಇಲ್ಲಿ ನೋಡಿ, ಲೈ ಅನ್ನೋದು ಇಲ್ಲಿ ವರ್ಬ್, ಸುಳ್ಳು ಹೇಳುವುದು. ಐ ನೆವರ್ ಲೈ ಅಂದರೆ ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಆದ್ದರಿಂದ ಆ್ಯಡ್ವರ್ಬ್ ಇಲ್ಲಿ ನೆವರ್ ಆಯಿತು. ನೆವರ್ ಅಂದರೆ ಎಂದಿಗೂ, ಎಂದೆಂದಿಗೂ ಸುಳ್ಳು ಹೇಳುವುದಿಲ್ಲ. ನೆವರ್ ಅಂದರೆ ಎಂದೆಂದಿಗೂ ಇಲ್ಲ ಅಂತ. ಆದರೆ ಸಮಯವನ್ನು ಕೂಡ ಹೇಳುವ ಪದಗಳಿಗೆ ಆ್ಯಡ್ವರ್ಬ್ ಅಂತೀವಿ. ದ ಆನ್ಸರ್ ಈಸ್ ನಾಟ್ ಟು ಅಕ್ಯುರೇಟ್, ಉತ್ತರ ಅತಿ ಹೆಚ್ಚು ಸೂಕ್ತವಾಗಿರಲಿಲ್ಲ. ಟು ಅಂದರೆ ಅತಿ ಹೆಚ್ಚು. ಸೊ ಅಕ್ಯುರೇಟ್ ಅನ್ನೋದು ಎಡ್ಜೆಕ್ಟಿವ್ ಆಯಿತು. ಎಡ್ಜೆಕ್ಟಿವ್ ಅಂದರೆ ವಿಶೇಷತೆ ಹೇಗಿದೆ, ಅತಿ ಹೆಚ್ಚು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ಇರಲಿಲ್ಲ, ಸೂಕ್ತವಾಗಿರಲಿಲ್ಲ ಹೇಳುವ ಪದ ಇಲ್ಲಿ. ಸೊ ಈ ಸೆಂಟೆನ್ಸ್ನಲ್ಲಿ ಬಂದಿರುವ ಆ್ಯಡ್ವರ್ಬ್ಸ್ ಯಾವುದು, ಸ್ಲೋಲಿ, ಕೇರ್ಫುಲಿ, ನೆವರ್, ಟು. ನೆಕ್ಸ್ಟ್ ಕಮ್ಸ್ ಪ್ರಿಪೊಸಿಷನ್. ಪ್ರಿಪೊಸಿಷನ್ ಅಂದರೆ ಏನು, ಕನ್ನಡದಲ್ಲಿ ಉಪಸರ್ಗ ಅಂತೀವಿ. ಪ್ರಿಪೊಸಿಷನಲ್ಲಿ ಪೊಸಿಷನ್ ಅನ್ನೋ ವರ್ಡ್ ಕಾಣ್ತಾ ಇದೆಯಲ್ಲ, ಆದ್ದರಿಂದ ಪ್ರಿಪೊಸಿಷನ್ ಅಂದರೆ ಪ್ರಿಪೊಸಿಷನ್ಸ್ ಆರ್ ಪೊಸಿಷನಲ್ ವರ್ಡ್ಸ್, ಒಂದು ವಸ್ತುವಿನ ಪೊಸಿಷನ್ ಹೇಳುವಂತಹ ಪದಗಳು. A preposition is a word that shows the relation between two or more nouns. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ನೌನ್ಗಳು ಮಧ್ಯದಲ್ಲಿರುವ ರಿಲೇಷನ್ಶಿಪ್ ಹೇಳುವಂತಹ ಪದಗಳು, ನಾರ್ಮಲ್ ಆಗಿ ಪೊಸಿಷನ್ ಹೇಳುವ ಪದಗಳು. ಎಕ್ಸಾಂಪಲ್ ನೋಡೋಣ. ದ ನೈಫ್ ಈಸ್ ಆನ್ ದ ಟೇಬಲ್. ಆನ್ ಅನ್ನೋದು ಇಲ್ಲಿ ಪ್ರಿಪೊಸಿಷನ್. ದ ನೈಫ್ ಈಸ್ ಆನ್ ದ ಟೇಬಲ್. ಚಾಕು ಟೇಬಲ್ನ ಮೇಲೆ ಇದೆ. ಚಾಕು ಎಲ್ಲಿದೆ, ಟೇಬಲ್ ಮೇಲೆ ಇದೆ. ಸೊ ಆನ್ ಅನ್ನೋದು ಇಲ್ಲಿ ಮೇಲೆ ಸ್ಥಳವನ್ನು ಸೂಚಿಸ್ತಾ ಇದೆ. ಆನ್ ಅನ್ನೋದು ಇಲ್ಲಿ ಪ್ರಿಪೊಸಿಷನ್. ಬಾಲ್ ಈಸ್ ಅಂಡರ್ ದ ಚೇರ್. ಬಾಲ್ ಚೇರ್ನ ಕೆಳಗಡೆ ಇದೆ. ಅಂಡರ್ ಇಲ್ಲಿ ಪ್ರಿಪೊಸಿಷನ್. ದ ಟೆಂಪಲ್ ಈಸ್ ಬಿಸೈಡ್ ದ ಇನ್ಸ್ಟಿಟ್ಯೂಟ್. ದೇವಸ್ಥಾನ ಎಲ್ಲಿದೆ, ಇನ್ಸ್ಟಿಟ್ಯೂಟ್ನ ಪಕ್ಕದಲ್ಲಿದೆ. ಬಿಸೈಡ್ ದ ಇನ್ಸ್ಟಿಟ್ಯೂಟ್. ದ ಸ್ಟೂಡೆಂಟ್ಸ್ ಆರ್ ಇನ್ ದ ಕ್ಲಾಸ್. ಸ್ಟೂಡೆಂಟ್ ಎಲ್ಲಿದ್ದಾರೆ, ಕ್ಲಾಸ್ನಲ್ಲಿ ಇದ್ದಾರೆ. ಸೊ ಇನ್ ಅನ್ನೋದು ಇಲ್ಲಿ ಪ್ರಿಪೊಸಿಷನ್. ಆನ್, ಅಂಡರ್, ಬಿಸೈಡ್, ಇನ್. ಆನ್ ಅಂದರೆ ಮೇಲೆ, ಅಂಡರ್ ಅಂದರೆ ಕೆಳಗಡೆ, ಬಿಸೈಡ್ ಅಂದರೆ ಪಕ್ಕದಲ್ಲಿ, ಇನ್ ಅಂದರೆ ಒಳಗಡೆ. ಗೊತ್ತಾಯ್ತಲ್ಲ, ಪ್ರಿಪೊಸಿಷನ್ ಅಂದರೆ ಸ್ಥಳವನ್ನು ಸೂಚಿಸುವ ಪದಗಳು. ನೆಕ್ಸ್ಟ್ ಕಮ್ಸ್ ಕಂಜಕ್ಷನ್. ಕಂಜಕ್ಷನ್ ಅಂದರೆ ಏನು, ಸಂಯೋಗ, ಸೇರಿಸುವುದು. ಕಂಜಕ್ಷನ್, ಜಂಕ್ಷನ್ ಮಾಡುವುದು. ಇಲ್ಲಿ ಎರಡು ಸೆಂಟೆನ್ಸ್ಗಳನ್ನು ಸೇರಿಸುವ ಪದಗಳಿಗೆ ಕಂಜಕ್ಷನ್ ಅಂತ ಕರಿತೀವಿ. A conjunction is a word that joins
2 or more words or sentence to give complete meaning. 2 ಅಥವಾ 2ಕ್ಕಿಂತ ಜಾಸ್ತಿ ಪದಗಳನ್ನು ಅಥವಾ ವಾಕ್ಯಗಳನ್ನು ಸೇರಿಸುವ ಜಂಕ್ಷನ್ ಮಾಡುವ ಪದಗಳಿಗೆ ಕಂಜಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಆ್ಯಂಡ್, ಆರ್, ಬಟ್ ಮತ್ತು ಅಥವಾ ಆದರೆ ಇಂತಹ ಪದಗಳನ್ನು ಕಂಜಂಕ್ಷನ್ ಅಂತೀವಿ. ಕಂಜಂಕ್ಷನಲ್ಲಿ ಅಗೇನ್ 2 ಟೈಪ್ಸ್ ಇದೆ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಲಾಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ನ ನೋಡೋಣ. ದಟ್ ಈಸ್ ಇಂಟರ್ಜೆಕ್ಷನ್. ಇಂಜೆಕ್ಷನ್ ಅಂತ ಕೇಳಿದ್ದೀರಾ? ಅಂದರೆ ಇಂಟರ್ಜೆಕ್ಷನ್ ಅಂದರೆ ಏನು? ಇಂಟರ್ಜೆಕ್ಷನ್ ಅಂದರೆ ಆಶ್ಚರ್ಯ ಸೂಚಿಸುವ ಪದಗಳು ಅಥವಾ ಸಂತೋಷವನ್ನು ಸೂಚಿಸುವ ಪದಗಳು ಅಥವಾ ಭಾವನೆಗಳನ್ನು ಸೂಚಿಸುವ ಪದಗಳು. ಹೇಗಿರುತ್ತೆ ಆ ಪದಗಳು ನೋಡೋಣ. An interjection is a word that expresses some sudden emotion of the mind. ಮನಸ್ಸಿನ ಭಾವನೆಗಳನ್ನು ಸೂಚಿಸುವ ಪದಗಳು. ಅದು ಕೂಡ ಸಡನ್ ಆಗಿ ಬಂದಿರುತ್ತೆ ಭಾವನೆಗಳು. It is a reaction that reveals surprise, pain, anger, delight, etc. ಸೊ ಆಶ್ಚರ್ಯ, ನೋವು, ಸಂತೋಷ, ದುಃಖ, ಖುಷಿ, ಕೋಪವನ್ನು ಸೂಚಿಸುವ ಪದಗಳು. ಅವಕ್ಕೆ ಎಕ್ಸ್ಟ್ರಾ ಮೀನಿಂಗ್ ಏನೂ ಇರುವುದಿಲ್ಲ, ಬಟ್ ಅದನ್ನು ನಾವು ಡೈಲಿ ಲೈಫ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಹೆಲ್ಪ್, ಹಾ, ಶು, ಹೋ, ಹರೇ, ಹುರೇ ಇವೆಲ್ಲ ಪದಗಳನ್ನು ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಇನ್ನಷ್ಟು ಇಂಟರ್ಜೆಕ್ಷನ್ಗೆ ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿದೆ ಲಿಸ್ಟ್ ಆಫ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ನಾವು ನಮಗೆ ಸಂತೋಷ ಆದಾಗ, ತುಂಬ ದುಃಖ ಆದಾಗ ಅಥವಾ ಭಯ ಆದಾಗ ನಾವು ಇವನ್ನು ಮಾತಿಂದ ಹೇಳ್ತಾ ಇರ್ತೀವಿ. ಹೆಲ್ಪ್, ನಾವು ಏನಾದರೂ ಸಹಾಯ ಬೇಕಿತ್ತು ಅಂದಾಗ ಹೇಳ್ತೀವಿ. ಹಾಂ, ದುಃಖ ಆದಾಗ ಅಥವಾ ನೋವಾದಾಗ. ವೆಲ್, ಅಂದರೆ ನಾವು ಏನಾದರೂ ಸ್ವೀಕಾರ ಮಾಡ್ತಿದ್ದೀವಿ, ಒಪ್ಕೊಂಡಿದ್ದೀವಿ. ಶ್ ಅಂದರೆ ಸೈಲೆಂಟ್ ಆಗಿರು. ಓಕೆ ಅಂದರೆ ಎಲ್ಲ ಕರೆಕ್ಟ್ ಆಗಿದೆ. ಉಫ್ ಅಂದರೆ ಏನೋ ಮಿಸ್ಟೇಕ್ ಆಗಿದೆ. ಹಾಂ ಅಂದರೆ ರಿಪೀಟ್ ಮಾಡು. ಹೋ ಅಂದರೆ ಸರ್ಪ್ರೈಸ್. ಹುರೇ ಸೆಲೆಬ್ರೇಷನ್. ನೆವರ್ ಯಾವತ್ತಿಗೂ ಇಲ್ಲ. ನೋ ವೇ ಅಂದರೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಇಂಟರ್ಜೆಕ್ಷನ್ನ ಯೂಸ್ ಮಾಡ್ತೀವಿ. ಈಗ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಬೇಕಿದ್ದಲ್ಲಿ ಇನ್ನಷ್ಟು ವಿಡಿಯೋಕ್ಕೋಸ್ಕರ ಲೈಕ್, ಶೇರ್, ಕಾಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.